ಜಗಳೂರು ತಾಲೂಕಿನ ಹಿರೇಮಲೆನೊಳೆ ಗ್ರಾಮದ ಕೆರೆ ದಂಡೆಯಲ್ಲಿ ವಾಸಿಸುತ್ತಿದ್ದ ಬಡವರ್ಗದ ಜನರಿಗೆ ನೂತನ ಬಡಾವಣೆ ನಿರ್ಮಿಸಿ ನಿವೇಶನ ಹಕ್ಕುಪತ್ರ ವಿತರಿಸಿದ ಶಾಸಕ ಬಿ ದೇವೇಂದ್ರಪ್ಪರವರ ಕಾರ್ಯ ನಿಜಕ್ಕೂ ಕೂಡ ಅತ್ಯಂತ ಶ್ಲಾಘನೀಯವಾಗಿದೆ. ಈ ಹಿಂದೆ ಕೆರೆ ದಂಡೆಯಲ್ಲಿ ವಾಸಿಸುತ್ತಿದ್ದ ಬಡವರ್ಗದ ಕುಟುಂಬದ ಮಗುವೊಂದು ನೀರಿನಲ್ಲಿ ಕೊಚ್ಚಿ ಹೋಗಿ ಪ್ರಾಣ ಬಿಟ್ಟಂಥ ಸಂದರ್ಭದಲ್ಲಿ ಆ ಗ್ರಾಮವೇ ಬಹಳ ಚಿಂತಾಜನಕದಿಂದ ಮಮ್ಮಲ ಮರುಗಿತು. ಅಂಥ ಕುಟುಂಬದ ರೈತರಿಗೆ ನಿವೇಶನ ಭಾಗ್ಯ ಕಲ್ಪಿಸಿರುವುದು ನಿಜಕ್ಕೂ ಕೂಡ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯಂದು ನಿವೇಶನ ಭಾಗ್ಯ ಕಲ್ಪಿಸಿರುವುದು ನಿಜಕ್ಕೂ ಕೂಡ ಜಗಳೂರು ಕ್ಷೇತ್ರ ಶಾಸಕ ಬಿ ದೇವೇಂದ್ರಪ್ಪರವರ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಗ್ರಾಮಸ್ಥರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರರಾದ ಸೈಯದ್ ಕಲೀಮುಲ್ಲಾ ಅವರು ಮಾತನಾಡಿ, ಈ ಹಿಂದೆ ಬಡವರ್ಗದ ಕುಟುಂಬದವರಿಗೆ ಕೆರೆ ತುಂಬಿದ ಸಂದರ್ಭದಲ್ಲಿ ಗಂಜಿ ಕೇಂದ್ರ ತೆರೆಯಲಾಗಿತ್ತು ಎಂದು ಸ್ಮರಿಸಿದರು. ಇದೀಗ ಶಾಶ್ವತವಾಗಿ ನಿವೇಶನ ಭಾಗ್ಯ ಕಲ್ಪಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ.ಪಿ. ಪಾಲಯ್ಯ, ಮುಖಂಡ ನಾಗಲಿಂಗಪ್ಪ, ತಾಲೂಕ್ ಪಂಚಾಯತ್ ಇಒ ಕೆಂಚಪ್ಪ, ಪಿಡಿಒ ಅಧಿಕಾರಿ ಅರವಿಂದ ಸೇರಿದಂತೆ ಮುಂತಾದರು ಗ್ರಾಮಸ್ಥರು ಹಾಜರಿದ್ದರು. ಅನೇಕ ಕಾನೂನಿನ ಅಡ್ಡಿ ಆತಂಕಗಳನ್ನು ಸರಿಪಡಿಸಿ ದಯಮಯ ಭಗವಂತ ಇವತ್ತು ಏನು ನಿಮ್ಮೆಲ್ಲರ ನೆಚ್ಚಿನ ದೀನ ದಲಿತರ ಧ್ವನಿ, ದೀನ ದಲಿತರ ಬಡವರ ಬೆಳಕು, ನಮ್ಮೆಲ್ಲರ ಮೂಕ ನಾಯಕ. ಹೀಗಾಗಿ ಅವರು ಒಂದು ಕಡೆ ಹೇಳ್ತಾರೆ, ನಾನು ನನಗಾಗಿ ಹುಟ್ಟಲಿಲ್ಲ, ನಾನು ನನಗಾಗಿ ಓದಲಿಲ್ಲ, ನಾನು ನನಗಾಗಿ ವಿದೇಶಕ್ಕೆ ಹೋಗಲಿಲ್ಲ, ನಾನು ನನಗಾಗಿ ಸಂವಿಧಾನ ಬರಲಿಲ್ಲ ಅಂತೇಳಿ ಹಗಲು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗೆ ಜಗತ್ತಿಗೆ ಸೂರ್ಯ ಬೆಳಕನ್ನು ಕೊಟ್ಟರೆ 6 ಗಂಟೆಯಿಂದ ಮತ್ತೆ ಬೆಳಿಗ್ಗೆ 6 ಗಂಟೆ ಬೆಳಕರಿಯವರಿಗೆ ಬೆಳಕಾಗಿದ್ದನು ಮತ್ತೆ ಬೇರೆ ಯಾರೂ ಅಲ್ಲ, ದಲಿತ ಸೂರ್ಯನ್ ಅಂತ ಕರೆಸ್ಕೊಂಡ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅಂತ ಜಯಂತಿಯನ್ನು ಇವತ್ತು ಮುಗಿಸಿಕೊಂಡು ಬಂದು ಎಲ್ಲರ ಒಂದು ಪರಿಶ್ರಮದ ಫಲವಾಗಿ ಇವತ್ತು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳ ಪರವಾಗಿರ್ತಕ್ಕಂಥ ಈ ಒಂದು ಸರ್ಕಾರ ನಿಮಗೆ ಈ ಕೆಲಸವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಆ ಕೆಲಸಕ್ಕೆ ಸಹಕರಿಸಿದಂತ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಶಾಸಕನಾಗಿ ಮತ್ತು ನಿಮ್ಮೆಲ್ಲ ನೊಂದವರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ತುಂಬ ಜಮೀನನ್ನು ಮಂಜೂರಾತಿ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಅಲ್ಲಿ ಸ್ಟಾಪ್ ಆಗಿಲ್ಲ. ಜಮೀನು ಮಂಜೂರಾತಿ ಮಾಡಿಕೊಳ್ಳಿದ್ದು ಫುಲ್ಫಿಲ್ ಆಗಿಲ್ಲ. ಗ್ರಾಮಸ್ಥರು ಯಾವಾಗ ಶಾಸಕರ ಮನೆಗೆ ಭೇಟಿ ಕೊಟ್ಟಾಗ ಪ್ರತಿ ಬಾರಿ ಬಿಕಾಸ್ ಜಮೀನನ್ನ ಸ್ಯಾಂಕ್ಷನ್ ಮಾಡಿದ ನಂತರ ಬಹಳಷ್ಟು ಕೆಲಸಗಳು ಬರ್ತವೆ. ಹಾಗಾಗಿ ಇದನ್ನ ಬೆಳಿಗ್ಗೆ 9 ಗಂಟೆಗೆ ಈ ಸರ್ಕಾರದ ಸಚಿವರು, ವಿಶೇಷವಾಗಿ ನಮ್ಮ ಕೃಷ್ಣ ಬೈರೇಗೌಡರು ಬೆಳಿಗ್ಗೆ 9 ಗಂಟೆಗೆ ಬಂದಾಗ ನೀರಿನಾಗಿದ್ರಲ್ಲ ಅವರಲ್ಲಿ ಅವತ್ತಿನ ನೋಡಿ, ಅದನ್ನ ನೋಡಿ ಅವರು ನಮ್ಮ ಕೃಷ್ಣ ಬೈರೇಗೌಡರು ಹಂಗೆ, ನಮ್ಮ ಶಾಸಕರು ಹಂಗೆ, ನಮ್ಮ ಕ್ಷೇತ್ರ ಶಾಸಕರು ಅವರು ಸಹ ಕೆಲವು ಬಡವರು ಕಂಡ್ರೆ ಬಹಳ ಪ್ರೀತಿ, ಕಷ್ಟದಲ್ಲಿರ್ತಕ್ಕಂಥ ಬಹಳಷ್ಟು ಪ್ರೀತಿ. ಕೃಷ್ಣ ಬೈರೇಗೌಡರು ಸಹ ಅದೇ ತರ ಅವ್ರು ಬೆಂಗಳೂರಿಂದ ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ನೀರಿನಾಗ ನಿಂತಿದ್ದನ್ನು ನೋಡಿದ್ರು. ವಿಶೇಷವಾಗಿ ಈ ಗ್ರಾಮದೆಲ್ಲ ನೋಡಿದ್ರು. ಅಂತ ಪರಿಸ್ಥಿತಿ ನೋಡಿ ನಮ್ಮ ಶಾಸಕರು ಇಲ್ಲ ಸರ್ ಇದು ಆಗ್ಲೇಬೇಕಂತೇಳಿ ಹಠ ಮಾಡಿದ್ರು. ಅದನ್ನ ನಮ್ಮ ಇಒ ಸಾಹೇಬ್ ಹೇಳಿದ್ರು, ಇಲ್ಲಿಂದ ಫೈನಲ್ ಹೋಗ್ಬಿಡ್ತು. ಗ್ರಾಮ ಪಂಚಾಯತ್ಗೆಲ್ಲ ಆಗಿ, ತಾಲೂಕ್ ಪಂಚಾಯತ್ ಆಗಿ, ಜಿಲ್ಲಾ ಪಂಚಾಯತ್ ಆಗಿ, DC ಹತ್ರ ಹೋಗಿ ಬೆಂಗಳೂರಿಗೆ ಹೋಗ್ಬಿಡ್ತು. ಅಲ್ಲೋದಾಗ ಫೈಲು ಪೆಂಡಿಂಗ್ ಆಗಿತ್ತು. ಹಿಂಗೆ ಬಹಳ ಸಲ ಆಗಿದಾವೆ. ಯಾವ ಶಾಸಕರು ಹೋಗಿ ಅಲ್ಲಿ ಬೆಂಗಳೂರಿನ ಕೆಲವು ಇಲಾಖೆ ಪೆಂಡಿಂಗ್ ಇದ್ದ ಫೈಲು ಆಗಿರ್ಲಿಲ್ಲ. ಮೊನ್ನೆ ಸಹ ಜಗಳೂರಿನಾಗ ಇತ್ತು ಒಂದು ಕಾರ್ಯಕ್ರಮ, ಅರೆ ಅಲೆಮಾರಿಗಳು ಇರ್ತಕ್ಕಂಥ ವಾಸವಾಗಿರ್ತಕ್ಕಂಥವ್ರಿಗೆ ಸೈಟ್ ಕೊಟ್ಟರು. ಅದು ಸಹ ಬಹಳ ವರ್ಷದ ಕಾಲ ಅದು ಪೆಂಡಿಂಗ್ ಇತ್ತು. ಅದು ಬೆಂಗಳೂರಿನಾಗ ಶಾಸಕರುಗಳು ಯಾರು ಹೋಗಿ ಅಲ್ಲಿ ಬೆಂಗಳೂರಿನಾಗ ಅದನ್ನ ನೋಡ್ಲಿಲ್ಲ. ಅದೇ ಇದೇ ತರನೇ ನಮ್ಮ ಶಾಸಕರು ಅದು ಸಹ ಮೊನ್ನೆ ಕ್ಲಿಯರ್ ಮಾಡಿದ್ರು. ಹಾಗಾಗಿ ನಾನು ಸುಮಾರು ಒಂದು 25 ವರ್ಷದಿಂದ ಇಲ್ಲಿ ವಾಸವಾಗಿರ್ತಕ್ಕಂಥ ಕೇಳ್ತಿದ್ವಿ. ಇದು ಇವತ್ತು ಅದೃಷ್ಟ ಕೂಡ ಬಂದಿದೆ. ಹಾಗಾಗಿ ನಮ್ಮ ಶಾಸಕರು ತಹಸೀಲ್ದಾರ್ಗೂ ಮತ್ತು ಇಒ ಹಿಡ್ಕೊಂಡು, ಗ್ರಾಮ ಪಂಚಾಯತ್ ಪಿಡಿಒ ಹಿಡ್ಕೊಂಡು, ಇಲ್ಲಿ ಬಾಡಿ ಇಟ್ಕೊಂಡು ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ವಿಶೇಷವಾಗಿ ಅಂಬೇಡ್ಕರ್ ಜಯಂತಿ ದಿನ ಆಗಿರ್ತಕ್ಕಂಥದ್ದು ಬಹಳ
ಬಹಳ ಖುಷಿ ಕೊಡ್ತಕ್ಕಂಥ ದಿನ. ಹಾಗಾಗಿ ಸಣ್ಣ ಪ್ರಯತ್ನ ಮಾಡಿದಾರಲ್ಲ, ಕಂಗ್ರಾಚುಲೇಷನ್ ಸರ್. ತಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಮ್ಮ ದಲಿತರ ಪರವಾಗಿ ಅಭಿನಂದನೆಗಳ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಅಂಬೇಡ್ಕರ್ ಜಯಂತಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸತ್ಯ. ಇದು ಅಂಬೇಡ್ಕರ್ ಜಯಂತಿ ಎಂದೇ ಇಟ್ಕೊಂಡಿರುವಂತಹ ವಿಶೇಷ ಬಾಬು ಜಗಜೀವನ್ ಮತ್ತು ಅಂಬೇಡ್ಕರ್ ಜಯಂತಿ. ಯಾಕಂದ್ರೆ ನಮ್ಮ ದಲಿತರ ಬಾಳಿಗೆ, ಅದರಲ್ಲಿ ವಿಶೇಷವಾಗಿ ಅಸ್ಪೃಶ್ಯರ ಬಾಳಿಗೆ ಬೆಳಕಾಗಿರುವಂತಹ ನಮ್ಮ ದೇವರು ಅಂದ್ರೆ ಮೊದಲನೇದಾಗಿ ಅಂಬೇಡ್ಕರ್ ಅಂದ್ರೆ ತಪ್ಪೇನಿಲ್ಲ. ಅಂಬೇಡ್ಕರ್ ಈ ದೇಶ ಕಂಡಿರುವಂತಹ ಮಹಾನ್ ನಾಯಕರ ಜೊತೆಗೆ ವಿಶ್ವದ ಜ್ಞಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಎನ್ನುವಂತಹದ್ದು ಎಲ್ರಿಗೂ ಕೂಡ ಗೊತ್ತಿದೆ. ನಾವು ಅದನ್ನು ಸಾಬೀತು ಮಾಡುವಂತಹ ಅವಶ್ಯಕತೆ ಇಲ್ಲ.